ನಮಸ್ಕಾರ ಆ್ಯಂಡ್ ವೆಲ್ಕಮ್. ಇವತ್ತು ನಾನು ಹೇಳೋಕೊಟ್ಟಿರೋಂಥ ಒಬ್ಬ ವ್ಯಕ್ತಿಯ ಕತೆ. ಇವ್ರ ಕಥೆಯನ್ನು ಕೇಳಿದಾಗ ನಿಮ್ಗೆ ಅನಿಸುತ್ತೆ, ಈಗಿನ ಕಾಲದಲ್ಲಿ ಇಂಥವ್ರು ಕೂಡ ಇರೋದಕ್ಕೆ ಸಾಧ್ಯನಾ ಅಂತ. ಪ್ರಾಮಾಣಿಕತೆಗಿಂತ ದೊಡ್ಡ ಲೆಗೆಸಿ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆ ಪ್ರಾಮಾಣಿಕತೆಗೆ, ಹಾನೆಸ್ಟಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆ್ಯಂಡ್ ಇವರು ಕೇರಳದ ಕಾಂಜಂಗಾಡವರು. ಇವರ ಹೆಸರು ಸುಧಾಕರನ್ ಅಂತ. ಕಾಂಜಂಗಾಡ್ ಸಿಟಿಲಿ ಒಂದು ಪುಟ್ಟ ಶಾಪ್ ಇದೆ ಇವರಿಗೆ. ಆ ಶಾಪಲ್ಲಿ ಚಿಕ್ಕ ಪುಟ್ಟ ವಸ್ತುಗಳನ್ನು ಸೇಲ್ ಮಾಡ್ತಾರೆ. ಅದರಲ್ಲಿ ಲಾಟ್ರಿ ಟಿಕೆಟ್ಗಳು ಕೂಡ ಒಂದು. ತಿಂಗಳಿಗೆ ಹೆಚ್ಚು ಅಂತ ಹೇಳಿದ್ರೆ 10,000 ರೂಪಾಯಿವರೆಗೆ ದುಡಿಮೆ ಇವ್ರದ್ದು. 10,000 ರೂಪಾಯಿ ದುಡಿತಾ ಇದ್ದಂಥ ವ್ಯಕ್ತಿ ಒಂದು ದಿವಸ ಇವ್ರಿಗೊಂದು ಕಾಲ್ ಬರುತ್ತೆ. ಕಾಲ್ ಮಾಡಿದವ್ರ ಹೆಸರು ಅಶೋಕನ್ ಅಂತ. ಈ ಅಶೋಕನ್ ಅವರು ಕಾಲ್ ಮಾಡ್ತಾರೆ ಸುಧಾಕರನ್ಗೆ. ಸುಧಾಕರನ್ ಅವರು ಲಾಟ್ರಿ ಟಿಕೆಟ್ ಅಂಗಡಿಯನ್ನು ನಡೆಸ್ತಾ ಇರ್ತಾರೆ. ಕಾಲ್ ಮಾಡಿ ಹೇಳ್ತಾರೆ, ನನಗೆ ಒಂದು 10 ಲಾಟ್ರಿ ಟಿಕೆಟ್ ಬೇಕು, ಅದನ್ನು ತೆಗೆದು ನೀವು ಪಕ್ಕಕ್ಕೆ ಇಟ್ಬಿಡಿ ನನ್ನ ಹೆಸರಲ್ಲಿ, ನಾನು ನಾಳೆ ಬಂದು ನಿಮಗೆ ಹಣ ಕೊಡ್ತೀನಿ ಅಂತ. ಸೊ ಈ ಅಶೋಕನ್ ಅವರು ಸುಧಾಕರನ್ ಅವರ ರೆಗ್ಯುಲರ್ ಕಸ್ಟಮರ್. ಹಾಗಾಗಿ ಅವ್ರು ಹೇಳಿದ ಕೂಡಲೇ 10 ಲಾಟ್ರಿ ಟಿಕೆಟನ್ನು ತೆಗೆದು ಎತ್ತಿಡ್ತಾರೆ ಪಕ್ಕಕ್ಕೆ. ಸೊ ನಾಳೆ ಹೇಗಿದ್ದರೂ ಅವ್ರು ಬಂದು ಹಣ ಕೊಡ್ತಾರೆ, ಆಮೇಲೆ ತೊಗೊಂಡು ಹೋಗಲಿ ಅಂತ. ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಇವರು ನ್ಯೂಸ್ ಪೇಪರ್ ನೋಡ್ತಾ ಇರಬೇಕಾದ್ರೆ ಆ ಲಾಟ್ರಿ ಟಿಕೆಟ್ಗಳ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗಿರುತ್ತೆ. ಹೀಗೆ ನೋಡ್ತಾ ಇರ್ತಾರೆ. ನೋಡಬೇಕಾದ್ರೆ ಇವರಿಗೆ ಶಾಕ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಇವರೇನು 10 ಲಾಟ್ರಿ ಟಿಕೆಟ್ಗಳನ್ನು ತೆಗೆದು ಅಶೋಕನ್ ಅವ್ರಿಗೋಸ್ಕರ ಎತ್ತಿಟ್ಟಿದ್ರು. ಆ 10 ಟಿಕೆಟ್ಗಳಲ್ಲಿ ಒಂದು ಟಿಕೆಟ್ಗೆ ಬಂಪರ್ ಪ್ರೈಸ್ ಬಂದಿತ್ತು. ಅದೆಷ್ಟು ಅಂತ ಹೇಳಿದರೆ ಬರೋಬ್ಬರಿ 1 ಕೋಟಿ ರೂಪಾಯಿಗಳು, 1 crore rupees ಬಂದಿರುತ್ತೆ. ಸೊ ಆಗ ಇವ್ರ ಮನಸ್ಸಿಗೆ ಅನಿಸುತ್ತೆ, ಈ ಟಿಕೆಟ್ಗಳಿಗೆ ಅಶೋಕನ್ ಅವರು ಹಣ ಕೊಡಲಿಲ್ಲ. ಸೊ ಅಶೋಕನ್ ಅವರಿಗೆ ಈ ಟಿಕೆಟಲ್ಲಿ ಒಂದು ಟಿಕೆಟ್ಗೆ ಪ್ರೈಸ್ ಬಂದಿದೆ ಅನ್ನೋವಂಥ ವಿಷಯ ಕೂಡ ಗೊತ್ತಿಲ್ಲ. ನಾನು ಹೇಳಬೇಕು ಅನ್ನೋದು ಕೂಡ ಇಲ್ಲ. ಯಾಕಂತ ಹೇಳಿದರೆ ನನ್ನ ಹತ್ರ ಉಳಿದಿರೋ ಟಿಕೆಟ್ಗೆ ಈ ಪ್ರೈಸ್ ಬಂದಿದೆ ಅಂತ, ನಾನೇ ಇದನ್ನು ಇಟ್ಕೊಳ್ಬಹುದು ಅಂತ ತಕ್ಷಣದಲ್ಲೇ ಅವ್ರ ತಂದೆಗೆ ಫೋನ್ ಮಾಡ್ತಾರೆ. ಒಂದು ಹಳ್ಳಿಲಿ ಅವ್ರ ತಂದೆ ಇರ್ತಾರೆ. ತಂದೆಗೆ ಫೋನ್ ಮಾಡಿ ಹೇಳ್ತಾರೆ, ಈ ಥರ ಆಗಿದೆ, 10 ಟಿಕೆಟ್ ತೆಗೆದಿಟ್ಟಿದೆ, ಅದರಲ್ಲಿ ಒಂದು ಟಿಕೆಟ್ಗೆ ಬಂಪರ್ ಪ್ರೈಸ್ ಬಂದಿದೆ, ಏನು ಮಾಡಲಿ ಅಂತ. ಆಗ ಅವ್ರ ತಂದೆ ಹೇಳಿದ್ರಂತೆ, ಅದನ್ನು ಯಾರ ಹೆಸರಲ್ಲಿ ಆ ಟಿಕೆಟನ್ನು ನೀನು ತೆಗೆದಿಟ್ಟಿದ್ದೆ, ಯಾರು ತೆಗೆದಿಡ್ಲಿಕ್ಕೆ ಹೇಳಿದರು, ಅದು ಅವ್ರಿಗೆ ಸೇರಿದ್ದು, ಅದನ್ನು ನೀನು ಉಪಯೋಗಿಸೋ ಹಾಗಿಲ್ಲ, ಅವ್ರಿಗೆ ಕಾಲ್ ಮಾಡಿ ಹೇಳು, ಅವ್ರಿಗೆ ಆ ಟಿಕೆಟನ್ನು ಕೊಡು ಅಂತ. ತಕ್ಷಣದಲ್ಲೇ ಸುಧಾಕರನ್ ಅವರು ಅಶೋಕನ್ ಅವರು ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮದು ಅಂತ ನಾನೇನು 10 ಟಿಕೆಟನ್ನು ಎತ್ತಿಟ್ಟಿದ್ದೆ, ಅದರಲ್ಲಿ ಒಂದು ಟಿಕೆಟ್ಗೆ ಬಂಪರ್ ಪ್ರೈಸ್ ಬಂತೆ, 1 ಕೋಟಿ ಗೆದ್ದಿದ್ದೀರಾ ಅಂತ. ಈ ನ್ಯೂಸ್ ಕೇಳಿದಾಗ ಅಶೋಕನ್ ಅವರಿಗೆ ಶಾಕ್ ಆಗುತ್ತೆ. ಅಲ್ಲ, ಈ ದಿನಗಳಲ್ಲಿ ಇಂಥವ್ರು ಕೂಡ ಇದ್ದಾರೆ. ನಾನು ಟಿಕೆಟನ್ನು ತೆಗೆದಿಡ್ಲಿಕ್ಕೆ ಹೇಳಿದ್ದು, ಆ ಟಿಕೆಟ್ಗೆ ಪ್ರೈಸ್ ಬಂದಿದ್ದು, ಇದು ಯಾವುದು ಕೂಡ ನನಗೆ ಗೊತ್ತಿಲ್ಲ. ನನಗೆ ಹೇಳದೇ ಇದ್ದರೂ ಕೂಡ ಏನೂ ಆಗ್ತಾ ಇರಲಿಲ್ಲ. ಅವ್ರು ಆ 1 ಕೋಟಿ ರೂಪಾಯಿ ಅವರೇ ತೊಗೊಂಡ್ರು ಕೂಡ ನಾನು ಹೋಗಿ ಕೇಳೋ ಅರ್ಹತೆ ಕೂಡ ನನಗಿಲ್ಲ. ಯಾಕಂತ ಹೇಳಿದರೆ ನಾನಿನ್ನೂ ಹಣನೇ ಕೊಟ್ಟಿಲ್ಲ. ಅಂಥದ್ರಲ್ಲಿ ಇಷ್ಟು ಪ್ರಾಮಾಣಿಕತೆಯಿಂದ ಹೇಳಿದಾರಲ್ಲ ಅನ್ನೋದು. ಆ್ಯಂಡ್ ಅಶೋಕನ್ ಅವರು ಆ ಟಿಕೆಟನ್ನು ತೊಗೊಳ್ತಾರೆ. 1 ಕೋಟಿ ರೂಪಾಯಿ ಅಶೋಕನಿಗೆ ಸಿಗುತ್ತೆ. ಸುಧಾಕರನ್ ಅವರು ಇನ್ನೂ ಕೂಡ ಅದೇ ಚಿಕ್ಕ ಶಾಪಲ್ಲಿದ್ದಾರೆ. ಇದು ಒಂದೇ ಘಟನೆ ಅಲ್ಲ. ಆನಂತರ ಒಮ್ಮೆ ಅವರು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಒಂದು ಗೋಲ್ಡ್ ಚೈನ್ ಸಿಗುತ್ತೆ. ಯಾರ್ದು ಏನು ಅಂತ ಗೊತ್ತಿಲ್ಲ. ಆ ಟ್ರೈನಲ್ಲಿ ಅವ್ರ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಇರಲ್ಲ. ನೇರವಾಗಿ ರೈಲ್ವೆ ಸ್ಟೇಷನಲ್ಲಿ ಇಳಿದು ಆ ಚೈನ್ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರೆ. ಇದರ ಓನರ್ ಯಾರಿರಬಹುದು, ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಇದನ್ನು ತಲುಪಿಸಿ ಅಂತ. ನೋಡಿ, ಇಷ್ಟೊಂದು ಪ್ರಾಮಾಣಿಕತೆ ಕೂಡ ಇವತ್ತಿನ ದಿನದಲ್ಲಿ ಇಂಥ ಪ್ರಾಮಾಣಿಕ ವ್ಯಕ್ತಿಗಳು ಕೂಡ ನಮ್ಮ ಸುತ್ತಮುತ್ತ ಇದಾರಲ್ಲ ಅನ್ನೋವಂಥದ್ದು ನಿಜಕ್ಕೂ ಖುಷಿಯನ್ನು ಕೊಡುತ್ತೆ ಅಲ್ವಾ. ಇವತ್ತು ಸುಧಾಕರನ್ ಅವರು ಆವತ್ತು ಆ ಲಾಟ್ರಿ ಟಿಕೆಟನ್ನು ಅವ್ರು ಇಟ್ಕೊಂಡು 1 ಕೋಟಿ ರೂಪಾಯಿಯನ್ನು ಅವರೇ ತಗೊಂಡು ಅವ್ರು ದೊಡ್ಡ ಬಂಗ್ಲೆ ಕಟ್ಕೊಂಡು ಆರಾಮಾಗಿ ಇರ್ತಿದ್ರೆ ಯಾರೂ ಅವ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಆ 1 ಕೋಟಿ ರೂಪಾಯಿ ಅವರು ಪಡೆದೇ ಇರಬಹುದು, ಬಟ್ 1 ಕೋಟಿಗೂ ಹೆಚ್ಚು ಜನರ ಹೃದಯದಲ್ಲಿ ಸ್ಥಾನ ಪಡೆದಿದ್ದಾರೆ. ಇದಕ್ಕೆ ಹೇಳೋದಲ್ವ, ನಾವು ಹೇಗೆ ಬದುಕ್ತೀವಿ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಹಾಗೆಯೇ ನಾವು ಬದುಕುವ ರೀತಿ ಅನ್ನೋದು ಬೇರೆಯವ್ರಿಗೆ ಹೇಗೆ ಸ್ಫೂರ್ತಿಯನ್ನು ನೀಡುತ್ತೆ ಅನ್ನೋವಂಥದ್ದು ಪ್ರಾಮಾಣಿಕತೆಗೆ ಒಂದು ಅದ್ಭುತವಾದ ಉದಾಹರಣೆ ಅಂತ ಹೇಳಿದರೆ ಸುಧಾಕರನ್ ಅವರು, ಕೇರಳದ ಕಾಂಜಂಗಾಡವರು. ಇವರ ಬದುಕು ಆ್ಯಂಡ್ ಇವರ ಪ್ರಾಮಾಣಿಕತೆ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ, ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಬ್ಬ ಸಾಧಕನ ಬಗ್ಗೆ ಮಾತಾಡ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ಕೇಳ್ತಾ ಇರಿ ಸೂಪರ್ ಹಿಟ್ಸ್ 93.5 ರೆಡ್ FM. ಆ್ಯಂಡ್ ರೆಗ್ಯುಲರ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರೆಡ್ FM ಕನ್ನಡ ಫೇಸ್ಬುಕ್ ಪೇಜ್. ಥ್ಯಾಂಕ್ ಯು. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.